ಸಾಕಷ್ಟು ಜನಕ್ಕೆ ನಾರಾಯಣ ಸರೋವರ ಬಗ್ಗೆ ಗೊತ್ತಿಲ್ಲ. ಪಿತೃಗಳಿಗೆ ಶಾಂತಿ ಮಾಡಿದ್ರೆ ಒಳ್ಳೇದಂತ ಬಿಫೋರ್ ಪೂಜಾ ಅಂಡ್ ಆಫ್ಟರ್ ಪೂಜಾ. ನಮಸ್ತೆ ಎಲ್ಲರಿಗೂ. ನೋಡಿ, ನಮ್ಮ ಅರ್ಲಿ ಮಾರ್ನಿಂಗ್ ನಾರಾಯಣ ಸರೋವರದಲ್ಲಿ ಹೀಗೆ ಸ್ಟಾರ್ಟ್ ಆಗಿದ್ದು. ಸೊ ನಾವು 5:30ಗೆ ಬಂದು ಇಲ್ಲಿ ರೀಚ್ ಆದ್ವಿ. ಸಿಕ್ಕಾಪಟ್ಟೆ ಚಳಿ ಇತ್ತು, ನಮ್ಮ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ಚಳಿ ಇತ್ತು. ವಿಶಾಲ್, ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್? ವೆರಿ ಕೋಲ್ಡ್, ವೆರಿ ಹಾಟ್. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು SKC ವ್ಲಾಗ್ಸ್. ಇವತ್ತು ನಾವು ನಾರಾಯಣ ಸರೋವರಲ್ಲಿದ್ದೀವಿ. ಬೆಳಗ್ಗೆನೆ ನಾನು, ನಮ್ಮ ಅಣ್ಣ, ನಮ್ಮ ಡ್ಯಾಡಿ ಎಲ್ಲರೂ ಫೈರ್ ಕ್ಯಾಂಪಲ್ಲಿ ಕೂತಿದ್ವಿ. ನೋಡಿದ್ದೀರಾ ಅನ್ಸುತ್ತೆ. ಯಾಕಂದ್ರೆ ತುಂಬ ಚಳಿ ಇದೆ ಗೈಸ್. ನನ್ನ ಕೈಯಂತೂ ತಡ್ಕೊಳಕ್ಕಾಗ್ತಿಲ್ಲ. ನಾನು ಫುಲ್ ಎಷ್ಟು ಪ್ಯಾಕ್ ಆಗಿಬಿಟ್ಟಿದೆ ನೋಡಿ. ನಮ್ಮ ಅಣ್ಣ ಏನೂ ಹಾಕ್ಕೊಂಡಿಲ್ಲ, ಬಿಕಾಸ್ ಅವ್ನು ಹೇಳ್ತಿದ್ದಾನೆ UK ಅವನಿಗೆ ಫುಲ್ ರೂಢಿಗಿದೆ. ಇದಕ್ಕಿಂತ -ಡಿಗ್ರಿ ಎಲ್ಲ ನೋಡ್ಬಿಟ್ಟಿದ್ದಾನೆ. ಹಾಗಾಗಿ ಅವನಿಗೆ ಪ್ರಾಕ್ಟೀಸ್ ಇದೆಯಂತೆ, ನಮಗೆ ಆ ಪ್ರಾಕ್ಟೀಸ್ ಇಲ್ಲ. ಸೊ ತುಂಬ ಚಳಿ ಆಗ್ತಿದೆ. ಗಾಡಿ ಫುಲ್ ಬಟ್ಟೆ ಎಲ್ಲ ಇಟ್ಬಿಟ್ಟಿದ್ದಾರೆ ಗೈಸ್. ನೋಡಿ, ನಮ್ಮ ಅಣ್ಣ ಫುಲ್ ವಿಡಿಯೋ ಮಾಡ್ತಿದ್ದಾರೆ ಡೆಡಿಕೇಟೆಡ್ ಆಗಿ ನನಗೋಸ್ಕರ. ನಾರಾಯಣ ಸರೋವರ ಬಂದು ಕಂಪ್ಲೀಟ್ ವಿಲೇಜ್. ಇಲ್ಲಿ ನಿಮಗೆ ಹೋಟೆಲ್ ಸಿಗಲ್ಲ, ಲಾಡ್ಜ್ ಸಿಗಲ್ಲ, ರೆಸ್ಟೋರೆಂಟ್ ಸಿಗಲ್ಲ, ಏನೂ ಸಿಗಲ್ಲ. ಫುಲ್ ವಿಲೇಜ್. ನಮ್ಮ ಊರ ಕಡೆ ಹೋದ್ರೆ, ಹಳ್ಳಿ ಕಡೆ ಹೋದ್ರೆ ಹೇಗಿರುತ್ತೆ ಹಾಗೆ ಇತ್ತು. ఏంట్రా ఇంత అందంగా ఉన్నాను? నా అందాన్ని చూసుకుంటే నాకే జలసిగలుందిరా. ಹೋಗ್ತಿದ್ದೀವಿ ಒಳಗಡೆಯಿಂದ ಆಚೆಗೆ. ಥರ ಬೋಟಲ್ಲಿ ಇಟ್ಕೊಂಡು ನಮ್ಮ ಡ್ಯಾಡಿ ನನಗೆ ರೆಡಿ ಮಾಡಿಸ್ಬಿಟ್ಟಿದ್ದಾರೆ. ನಾನು ಅಷ್ಟೇ ಗೈಸ್, ಫುಲ್ಲು ಚಳಿ ಇದೆ. ಈಗ ನಾವು ಹೋಗಿ ಪೂಜೆಲಿ ಕುತ್ಕೊತೀವಿ ಅಂತೆ. ನೇನು ಕಾಣಿಸ್ತಾ ಇಲ್ಲ. ಇವಾಗ ನಾವು ಹೋಗಿ ಪೂಜೆಲಿ ಕುತ್ಕೊತೀವಿ. 1 ಗಂಟೆ ಮೇಲೆ ಆಗುತ್ತಂತೆ ಪೂಜೆ ಫಿನಿಶ್ ಆಗೋಕ್ಕೆ. ಈಗ ಆಲ್ರೆಡಿ ಟೈಮ್ ಬಂದು 8 o'clock ಆಗ್ತಿದೆ. ನೋಡೋಣ ಗೈಸ್. ಫೈನಲಿ ನಾರಾಯಣ ಸರೋವರಕ್ಕೆ ಬಂದಿದ್ದೀವಿ. ಚೆನ್ನಾಗಿದೆ ಗೈಸ್. ನೋಡಿ, ಸನ್ರೈಸ್ ಆಗ್ತಿದೆ. ಸಾಕಷ್ಟು ಜನಕ್ಕೆ ನಾರಾಯಣ ಸರೋವರ ಬಗ್ಗೆ ಗೊತ್ತಿಲ್ಲ. ಇಲ್ಲಿ ಬಂದು 5 ಪುಣ್ಯ ನದಿಗಳು ಸೇರುತ್ತೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಬಂದು 5 ಪುಣ್ಯ ನದಿಗಳು ಸೇರೋದು ಸರಸ್ವತಿ ರಿವರಲ್ಲಿ. ಆ ಸರಸ್ವತಿ ರಿವರ್ ವಾಟರ್ ಏನಿದೆಯಲ್ಲ, ನಾರಾಯಣ ಸರೋವರವರೆಗೂ ಫ್ಲೋ ಮಾಡ್ಕೊಂಡು ಬರುತ್ತೆ. ಆ ಒಂದು ಕಾರಣಕ್ಕೆ ಇದನ್ನು ಒಂದು ಪುಣ್ಯ ನದಿ ಅಂತಾನೆ ಅವರು ಕನ್ಸಿಡರ್ ಮಾಡ್ತಾರೆ ಅಲ್ಲಿ. ವಿಶಾಲ್, ಎನಿ ಟೇಕ್ ವಿಶಾಲ್ ಸರ್. ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ನಾರಾಯಣ ಸರೋವರಕ್ಕೆ ಬಂದಿದ್ದೀವಿ. ಈಗ ಧನುರ್ಮಾಸ. ಇಲ್ಲಿ ಕೋಟೇಶ್ವರ ಟೆಂಪಲ್ ಅಂತಿದೆ. ಕೋಟೇಶ್ವರ ಟೆಂಪಲ್ ಬಂದಿದೆ. ಇಲ್ಲಿ ನಾರಾಯಣ ಸರೋವರ ಅಂದ್ರೆ ಒಂದು ಪವಿತ್ರ ಸ್ಥಳ. ಪಿತೃಗಳಿಗೆ ಶಾಂತಿ ಮಾಡಿದ್ರೆ ಒಳ್ಳೇದಂತ ಹೇಳಿದ್ರು. ಅದಕ್ಕೆ ಪಿತೃ ಶಾಂತಿ ಮಾಡಿಸ್ತಾ ಇದ್ದೀವಿ. ಇಡೀ ಫ್ಯಾಮಿಲಿ ಬಂದಿದ್ದೀವಿ. ಇದೆಲ್ಲ ಪೂಜೆ ಎಲ್ಲ ಜೋಡಿಸ್ಕೊಂಡಿದ್ದಾರೆ, ಎಲ್ಲ ಮಾಡ್ತಾರೆ. ಈಗ ಶುರುವಾಗುತ್ತೆ. ಹೆಚ್ಚು ಕಡಿಮೆ 3-4 ಗಂಟೆ ನಡೀತದೆ. ಇವರೊಬ್ರು ಪಂಡಿತರು, ಎಲ್ಲ ಪೂಜೆ ಮಾಡೋ ಪಂಡಿತರು, ಮತ್ತೆ ಅವ್ರ ಮೈ ಪಂಡಿತ ಅವರು. ನಮಸ್ತೆ. ಬಂದಿದ್ರು. ನಮಸ್ತೆ. 5 ಜನ ಪಂಡಿತರು. ಜೈ ಶ್ರೀ ಕೃಷ್ಣ. ಜೈ ಶ್ರೀ. ಸುತೈನಾಯು ಪ್ರಮಾಣೇನ ಪುಣ್ಯಂ ಪುಣ್ಯಾಹಂ ದೀರ್ಘಮಾಯುಃ. ಅತೋ ಧರ್ಮಾಣಿ ಧಾರಯನ್ನ ಅಸ್ತು ತೇನಾಯು ಪ್ರಮಾಣೇನ ಪುಣ್ಯ. ಗೈಸ್, ನಾವು ನೋಡಿ ಬಿಫೋರ್ ಪೂಜೆ ಆ್ಯಂಡ್ ಆಫ್ಟರ್ ಪೂಜಾ. ಬಿಫೋರ್ ಪೂಜಾ ಆ್ಯಂಡ್ ಆಫ್ಟರ್ ಪೂಜಾ ಹಿಂಗೆ ಮಾಡಿಟ್ಟಿದ್ದಾರೆ ನಮ್ಮನ್ನ. ಫುಲ್ ಚಳಿ ಆಗ್ತಿದೆ ಗೈಸ್. ಬಿಸಿಲಿದ್ರು ಚಳಿ ಆಗ್ತಿದೆ. ಸೊ ಈಗ ನಾವು ಎಂಡ್ ಆಫ್ ಫೆಸ್ಟ್ಗೆ ಹೋಗಬೇಕು. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಇವಾಗ ಬ್ರೇಕ್ ಕೊಟ್ಟಿದ್ದಾರೆ ನಮ್ಮ ಪೂಜಾರಿಗಳು. ನಮಗೆ ಬ್ರೇಕ್ ಕೊಡ್ತಿದ್ದ ತಕ್ಷಣ ಕರೀತಿದ್ದಾರೆ. ಟೀ ಕಪ್ ನೋಡ್ತಿರೋದು. ಇವರು ಟೀ ಕಪ್ಪು ಚಿಕ್ಕದ್ರಲ್ಲಿ 1 ಇಂಚ್ ಟೀ ಕಪ್ ಕೊಟ್ಟಿದ್ದಾರೆ ಗೈಸ್. ಅದು ಬೇರೆ. ಈ ಒಂದು ಚಳಿಯಲ್ಲಿ ಅಷ್ಟು ಟೀ ನಮ್ಗೆ ಸಾಕಾಗುತ್ತಾ? ಇಲ್ಲಿ ಕಾಫಿನೂ ಸಿಗಲ್ಲ, ಬಿಸಿ ಏನೂ ಸಿಗಲ್ಲ ಗೈಸ್. ಓಕೆ, ಕರಿತಾ ಇದ್ದಾರೆ, ಹೋಗೋಣ ನಾವು. ಬೈ ಸಿಗೋಣ ಆಮೇಲೆ. ಇಲ್ಲಿ ತುಂಬ ಹಳೆಯ ದೇವಸ್ಥಾನ ಇರೋದು. 18th ಸೆಂಚುರಿಯಲ್ಲಿ ಬಿಲ್ಡ್ ಮಾಡಿರೋ ದೇವಸ್ಥಾನ. ನಾರಾಯಣ ಅಂದರೆ ವಿಷ್ಣು, ಹಾಗಾಗಿ ವಿಷ್ಣು ಟೆಂಪಲ್ ಇದೆ ಅಲ್ಲಿ. ಗುಜರಾತಲ್ಲಿ ನಿಮಗೆ ಜಾಸ್ತಿ ಅಂದರೆ ಕೃಷ್ಣನ್ ಟೆಂಪಲ್, ವಿಷ್ಣು ಟೆಂಪಲ್ ಮತ್ತು ಈಶ್ವರನ್ ಟೆಂಪಲ್ ಸಿಗುತ್ತೆ. ಆ್ಯಂಡ್ ನಮ್ಮ ಥರ ಇಲ್ಲಿ ಗೋಪುರ ಎಲ್ಲ ಕಲರ್ಫುಲ್ ಇರಲ್ಲ, ಒಂದೇ ಕಾನ್ಸೆಪ್ಟಲ್ಲಿ ಮಾಡಿರ್ತಾರೆ, ಪ್ಲೇನ್ ಆಗಿರುತ್ತೆ. ನಮ್ಮ ಪೂಜೆ ತುಂಬ ಚೆನ್ನಾಗಾಯಿತು. 4 hours ಪೂಜೆ ಮಾಡಿದ್ರು. ಬಟ್ ಅದನ್ನೆಲ್ಲ ಹಾಕಬಾರ್ದು ಅಂತ ಹೇಳಿದರು. ಆ ಕಾರಣಕ್ಕೆ ನಾನು ಯಾವುದನ್ನು ಜಾಸ್ತಿ ಹಾಕಲಿಲ್ಲ. ಸೊ ಪೂಜೆ ಹೋಮ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಪಿತೃ ತರ್ಪಣೆ ಮಾಡಿಸ್ತಾರೆ. ಇಲ್ಲಿ ಸ್ಪೆಷಾಲಿಟಿನೇ ಅದು, ಪಿತೃ ಶಾಂತಿ ಮಾಡಿಸೋದೇ ಸ್ಪೆಷಾಲಿಟಿ. ಸೊ ನಮ್ಮದು ಪೂಜೆ ಆದಮೇಲೆ ನಾವು ಅದನ್ನೆಲ್ಲ ನದಿಗೆ ಬಿಟ್ವಿ.
ನೋಡೋಕೆ ಬಿಸಿಲು ಕಾಣುತ್ತೆ, ಬಟ್ ಅಲ್ಲಿ ತುಂಬ ಅಂದರೆ ತುಂಬ ಚಳಿ ಇತ್ತು. ನೀರಿಗೆ ಕಾಲು ಸಹ ಇಡೋಕ್ಕಾಗ್ತಿರ್ಲಿಲ್ಲ. ಬಟ್ ಆದರೂ ನಮ್ಮ ಡ್ಯಾಡಿ ಅದರಲ್ಲಿ ಸ್ನಾನ ಮಾಡ್ಕೊಬಂದರು. ಪೂಜೆ ಮಾಡಿಸ್ಕೊಡೋರು ನಮ್ಮ ಜೊತೆನೇ ಟ್ರಾವೆಲ್ ಮಾಡಿದರು. ಪ್ರೀವಿಯಸ್ ನೈಟ್ ಯಾರಿಗೂ ನಿದ್ದೆ ಇರಲಿಲ್ಲ, ಬಟ್ ಅವರು ತುಂಬ ಎನರ್ಜೆಟಿಕ್ ಆಗಿ 4 hours ಕಂಟಿನ್ಯೂಸ್ಲಿ ಮಂತ್ರ ಎಲ್ಲ ಹೇಳಿ ಪೂಜೆ ಚೆನ್ನಾಗಿ ಮಾಡಿಕೊಟ್ರು. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಯಾವ ಸೈಟ್ ಸೀನ್ ಎಲ್ಲ ನೋಡಿದ್ದೆ ಅಂತ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಅದು ನಾನು ಮಿಸ್ ಮಾಡಿದೆ ನೋಡಿ.